ಡಿಪಾರ್ಟ್ಮೆಂಟ್ಗೆ ಬಿದ್ದಾಗ ಅದು ಯಾವೊಬ್ಬ ಮನುಷ್ಯನ ಎತ್ತಿ ಸುತ್ತ ಹಾಕಲಾರದಂದು ತನ್ನಷ್ಟಕ್ಕೆ ತಾನೇ ಹೋಗಿ ಮೇಲ್ಗಡೆ ಬಿದ್ದು ಜನರ ಜೀವನವನ್ನು ಕಾಪಾಡತಕ್ಕಂಥ ಸತ್ತುಕೊಳ್ಳುವಂಥ ದೇವರ ನಮ್ಮೂರು ರಾವುತರಾಯ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಏಕೈಕ ಜಾತ್ರೆ ಯಾವ್ದಾರು ಇದ್ರೆ ನಮ್ಮ ದೃಷ್ಟಿಯೊಳಗೆ ನಮ್ಮ ಜಿಲ್ಲೆದೊಳಗಿದ್ರೆ ಅದು ರಾವುತರಾಯ ಮಲ್ಲಯ್ಯನ ಜಾತ್ರೆ ಅಂತ ಹೇಳಿ. ಈ ಮುಖಕ್ಕೆ ಹಾಕಿ ಮುಖ ಕಣ್ಣುಗಳಿಗೆ ಮಾಡೋದ್ರಿಂದ ಕೆಮಿಕಲ್ಸ್ ಇರೋದ್ರಿಂದ ಸ್ವಲ್ಪ ಅದನ್ನು ಸೀಮಿತ ಸರ್ಕಾರದವರಾಗಲಿ ಯಾರ್ಯಾರಾಗಲಿ ಸ್ವಲ್ಪ ಸೀಮಿತಗೊಳಿಸ್ಬೇಕಂತ ನನ್ನದೊಂದು ಅಭಿಪ್ರಾಯ. ಈ ದೇಶದಲ್ಲಿ ಅತ್ಯಂತ ದೊಡ್ಡ ಭಂಡಾರದ ಜಾತ್ರೆ. ನಮಸ್ಕಾರ ಎಲ್ಲರಿಗೂ, ನಾನು ಇವತ್ತು ಬಂದಿದ್ದೀನಿ ಬಿಜಾಪುರ ಜಿಲ್ಲೆಯ ದೇವರಿಪ್ರಿಗಿಗೆ. ಇವತ್ತೇನಪ್ಪ ವಿಶೇಷ ಅಂದರೆ ದೇವರಿಪ್ರಿಗಿಲಿ ಮಲ್ಲೆ ಮತ್ತು ರಾವುತರಾಯನ ಜಾತ್ರೆ. ಆ ಜಾತ್ರೆನ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಆ ಜಾತ್ರೆ ವಿಶೇಷಗಳನ್ನ ನಿಮ್ಗೆ ತಿಳಿಸ್ತೀನಿ, ಬನ್ನಿ ನೋಡಿ. ಇದು ಮಲ್ಲಯ್ಯನ ಗುಡಿ. ಇದು ನೋಡ್ತಾ ಇದ್ದಾರಲ್ಲ, ಸುಮಾರು 1,500 ವರ್ಷಗಳ ಹಿಂದಿನ ದೇವಾಲಯ ಮತ್ತು ಈ ಮರ ಬಂದು 800 ವರ್ಷಗಳ ಇತಿಹಾಸ ಹೊಂದಿರುವಂತಹ ಮರ ಇದಾಗಿದೆ. ಈ ದೇವಾಲಯ ನೋಡ್ತಾ ಇದ್ದಾರಲ್ಲ, ಇದು ಸುಮಾರು 1,500 ವರ್ಷಗಳ ಹಳೆಯ ದೇವಾಲಯ. ಇತ್ತೀಚೆಗೆ ನೋಡಿದಂತಹ ಪ್ರಯಾಗ್ರಾಜನ ಕುಂಭಮೇಳ ಹೇಗೆ ಹೆಸರುವಾಸಿಯೋ ಹಾಗೆ ಈ ಬಿಜಾಪುರ ಜಿಲ್ಲೆಯ ದೇವರಿಪ್ರಿಗಿಯ ರಾವುತರಾಯ ಮಲ್ಲಯ್ಯನ ಜಾತ್ರೆ ಅಷ್ಟೇ ಹೆಸರುವಾಸಿಯಾಗಿದೆ. ಹಾಗೂ ಎಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂದರೆ ಈ ದೇವರಿಪ್ರಿಗಿ ಜಾತ್ರೆಯಲ್ಲಿ ಸುಮಾರು 2-3 ದಿನಗಳ ಕಾಲ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಹಾಗೆ ಈ ಜಾತ್ರೆಯಲ್ಲಿ ಜನಗಳು ಏನು ಹೇಳ್ತಾರೆ, ಈ ಊರಿನ ಜನತೆ ಈ ಜಾತ್ರೆ ಹೇಗೆ ನಡೆಸ್ತಾರೆ, ಈ ಜಾತ್ರೆ ವಿಶೇಷತೆಗಳು, ಅನ್ನದಾನ ಮತ್ತು ಈ ಜಾತ್ರೆಯಲ್ಲಿನ ಈ ರಾವುತರಾಯ ಮಲ್ಲಯ್ಯನ ಪವಾಡಗಳು, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನೋ ಚಿಕ್ಕ ಪುಟ್ಟ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಜಾತ್ರೆಯಲ್ಲಿನ ಎಲ್ಲ ಚಿತ್ರಣವನ್ನು ಚಿಕ್ಕ ಪುಟ್ಟದಾಗಿ ನಾನು ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ. ಏನಾದರೂ ಸಣ್ಣ ಪುಟ್ಟ ಲೋಪದೋಷ ಇದ್ರೂ ತಿಳಿಸ್ಕೊಡಿ, ಬನ್ನಿ ನೋಡೋಣ. ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜನರು ಬಂದ ಭಕ್ತರು ಎಲ್ಲರೂ ಸಹಕರಿಸಿಕೊಂಡು ಹೋಗ್ಬೇಕಾಗಿ ಅವರಲ್ಲಿ ಪ್ರಪಂಚಕ್ಕೆ ಗೊತ್ತಾಗ್ತದೆ. ದೇವ್ರು ಹೇಳೋದು ಗುಳಿಕೆ ಹೇಳೋದು. ಈಗ ಅಲ್ಲಿ ನುಡಿ ಏನೇನಾಗುತ್ತೆ, ತೊಗರಿ ಬಿಳಿ ಹೆಂಗಾಗ್ತದ, ಏನಾಗ್ತದ್ರಿ, ಆ ಕಾಡಿ ತುರಿಪನ ಪಾಪ ಹೆಚ್ಚಿಗೆ ತಿಳ್ಕೊಂಡಿದ್ವಿ. ಏನಿಲ್ರಿ, ಒಂದ್ ಸ್ವಲ್ಪ 100 ವರ್ಷ ಬದುಕಬೇಕಂತ ಕೇಳ್ಕೊಂಡಿನಿ. ಏನ್ರ ಮಾಡ್ಬೇಕ್ರಿ, ಮತ್ತೇನ್ರಿ ಏನ್ ಮಾಡ್ಬೇಕು? ದೇವ್ರ ಭಕ್ತಿಯಿಂದ ವರ್ಷ ಬಂದು ಅವ್ರಿಗೆ ಕಾಯಿ ಹಿಡಿಬೇಕು. ಈಗ 4 ವರ್ಷ ಐತ್ರಿ. ಏನಿಲ್ರಿ, ನಮ್ಗೆ ಎಲ್ಲರಿಗೆ ಚಂದ ಇಟ್ಟು ಸ್ವಲ್ಪ ಮಳೆ ಬೆಳೆ ಚೆನ್ನಾಗಲಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೀನೇನ್ ಕೇಳ್ಕೊಂಡೆ ಅದೇಳು. ನಮ್ಗೆ ಶಾಲೆಯಲ್ಲಿ ಎಲ್ಲ ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ. ನಿನ್ ಪಕ್ಕ ಏನ್ ಕೇಳ್ಕೊಂಡಿ ನಾನು ಹೇಳ? ಹೇಳ್ರಿ. 2 ಹುಡುಗಿ ಕೊಡಪ್ಪ ಅಂತ ಕೇಳ್ಕೊಂಡಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಾ ಲ್ಯಾಟ್ರಿ. ಇಲ್ಲ ಹಂಗೆಲ್ಲ ಇಲ್ಲ. ರಾವುತರಾಯ ಹೇಳ. ರಾವುತರಾಯ ಇವನಿಗೆ ಇನ್ನೂ 10 ವರ್ಷ ಹುಡುಗಿನೇ ಕೊಡ್ಬೇಡ. ಚೆನ್ನಾಗಿಟ್ಟಿರುವಾರ ಚೆನ್ನಾಗಿ, ಏನಿಲ್ಲ ಖುಷಿ. ಏನಿಲ್ಲ ಹೆಸರು ನಾಗೇಶಿಗೆ ದೇವರು 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಬನ್ನಿ, ಅನ್ನದಾನ ಮಾಡ್ತಾಯಿದ್ರು. ದಾನಿಗಳು ಯಾರು, ಏನು ಇದ್ರ ವಿಶೇಷತೆ ಏನು, ಯಾರು ಮಾಡ್ತಿರೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ವರ್ಷ
ವರ್ಷಗಳ ಕಾಲ ಏನ್ ಮಾಡ್ತಾರಪ್ಪ, ದಾಸೋಹವನ್ನು ಮಾಡ್ತದ. ಇಲ್ಲಿ ಯಾವುದು ಜಾತಿ ಭೇದ ಯಾವುದೇ ಇಲ್ಲ ರೀ. ಎಲ್ಲ ಸರ್ವ 11 ಜಾತಿಗಳಿಗೆ ತಮ್ಮದೇ ಆದಂತ ಕಾರ್ಯವೈಖರಿಗಳನ್ನು ಈ ಒಂದು ಜಾತ್ರಾ ನಿಮಿತ್ತವಾಗಿ ದಾಸೋಹದಲ್ಲಿ ಕೆಲಸವನ್ನು 2 ದಿನಗಳವರೆಗೆ ದಾಸೋಹ ಗೆಳೆಯರ ಬಳಗದಿಂದ ನಡೀತಾ ಇದೆ. ಇದು ದೇವರಿಪುರಿ ಗೆಳೆಯರ ಬಳಗ, ಫಸ್ಟ್ ದೇವರಿಪುರಿ ಗೆಳೆಯರ ಬಳಗ ಸತತ 19 ವರ್ಷಗಳ ಕಾಲ ದಾಸೋಹ ನಿರಂತರವಾಗಿ 24 ಗಂಟೆಗಳ ಕಾಲ 2 ದಿನಗಳವರೆಗೆ ದಾಸೋಹವನ್ನು ನಡೀತಾ ಇದೆ. ಹೀಗಾಗಿ ದೇವರಿಪರಿಗೆ ಒಂದು ಕುಂಭಮೇಳನೇ ಅಂತಾನೆ ಹೇಳ್ಬೋದು. ಹೇಗೆ ಕುಂಭಮೇಳ ವಾರಾಣಸಿ ನಡೆಯುತ್ತೋ ಹಾಗೆ ಬಿಜಾಪುರದ ದೇವರಿಪರಿಗೆ ಪ್ರಸಿದ್ಧಿ ಅನ್ಕೋಬೋದು. ಯಾಕೆಂದ್ರೆ ಸುಮಾರು 19 ವರ್ಷಗಳಿಂದ ಸುಮಾರು ಊರಿನ ವಿನಾಯಕ ಗೆಳೆಯರ ಬಳಗದವರು ಸೇರಿ ತಮ್ಮ ಚಿಕ್ಕ ಪುಟ್ಟ ಕಾಸುಗಳನ್ನ ಹಾಕಿ ಚಿಕ್ಕದಾಗಿ ಅನ್ನದಾನ ನಡೆಸ್ಕೊಂಡು ಇವತ್ತು ಸಾವಿರಾರು ಮಂದಿ 2 ದಿನ ಸುಮಾರು 40-50 ಸಾವಿರ ಜನ ಊಟ ಮಾಡಿರ್ಬೋದು. ಹಾಗೆ ಈ ಪ್ರಸಾದವನ್ನು ಕೊಟ್ಟಿರುವಂತಹ ಈ ಗೆಳೆಯರ ಬಳಗ ಹಾಗೂ ಈ ಗ್ರಾಮಸ್ಥರಿಗೆ ಆಯುಷ್ ಆರೋಗ್ಯ ಕೊಟ್ಟು ಈ ರಾವತರಾಯ ಹೀಗೆ ಹೆಚ್ಚೆಚ್ಚಾಗಿ ಅನ್ನದಾನ ಮಾಡೋಕ್ಕೆ ಅವರಿಗೆ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತೆ ಏನೇನ ಮಾಡ್ತೀರಾ ಅದನ್ನೊಂದೆರಡು ಮಾತಾಡಿ. ಇಲ್ಲಿ ನಾವು ನೋಡ್ತಾ ಇರೋದು 74ನೇ ಇಸ್ವಿಯಿಂದ ನಾವು ಹುಟ್ಟಿದ 6ನೇ 8ನೇ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಜಾತ್ರೆ ವಿಶೇಷ ಏನಪ್ಪ ಅಂತಂದ್ರೆ, ಒಂದು ಈ ದೇವರ ಪವಾಡ ಜಾಸ್ತಿ ನಡೀತಾ ಇದೆ. ಸೊ 2-3 ವರ್ಷಗಳ ಹಿಂದೆ ಒಂದು ಪವಾಡ ಬಂಡಿ ಹೋಗುವಾಗ ಒಂದು ಇಲೆಕ್ಟ್ರಿಷನ್ ತಂತಿ ಹರಿದು ಬಿದ್ದಾಗ ಯಾವ ರೀತಿಯಾಗಿ ಮನುಷ್ಯನು ಲೈಮನ್ಗಳು ಎತ್ತಿ ಇಡಲಾರ್ದಂಥ ತಂತಿಯನ್ನು ಸ್ವತಃ ದೇವರೇ ತನ್ನಷ್ಟು ತಾನೇ ಆ ತಂತಿ ಸುತ್ತಕೊಂಡು ಮಾಳಿಗೆ ಮೇಲೆ ಹೋಗಿ ಬಿದ್ದಿದ್ದುಂಟು. ಯಾರಿಗೂ ಒಬ್ರಿಗೂ ಅನಾಹುತ ಆಗಿಲ್ಲ. ಅಂಥ ಸತ್ತುಳ್ಳ ಈ ರಾವುತರಾಯ ಮಲ್ಲಯ್ಯ ದೇವಸ್ಥಾನ ಈ ಊರೊಳಗೆ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಕರೆಂಟ್ದ ವಯರು ತನ್ನಷ್ಟು ತಾನೇ ಹರಿದು ಬಿದ್ದಾಗ ಅದು ಯಾವೊಬ್ಬ ಮನುಷ್ಯನ ಎತ್ತಿ ಸುತ್ತ ಹಾಕಲಾರದಂದು ತನ್ನಷ್ಟಕ್ಕೆ ತಾನೇ ಹೋಗಿ ಮೇಲ್ಗಡೆ ಬಿದ್ದು ಜನರ ಜೀವನವನ್ನು ಕಾಪಾಡತಕ್ಕಂಥ ಸತ್ತುಳ್ಳುವಂಥ ದೇವರ ನಮ್ಮೂರು ರಾವುತರಾಯ. ಮತ್ತು ಈ ಜಾತ್ರೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ, ಸರ್ವಧರ್ಮ ಸಮ್ಮೇಳನ ಅಂತಕ್ಕಂಥ ಜಾತ್ರೆ ಇದು. ಇದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಜಾತ್ರೆ ಅಲ್ಲ. ಎಲ್ಲ ಧರ್ಮದವರು ಸೇರಿಕೊಂಡು, ಯಾವುದೇ ಇರಲಿ, ಯಾವುದೇ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಏಕೈಕ ಜಾತ್ರೆ ಯಾವುದಾದ್ರು ಇದ್ರೆ ನಮ್ಮ ದೃಷ್ಟಿಯೊಳಗೆ ನಮ್ಮ ಜಿಲ್ಲೆದೊಳಗಿದ್ರೆ ಅದು ರಾವುತರಾಯ ಮಲ್ಲಯ್ಯನ ಜಾತ್ರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಹಾಗೆ ನನ್ನೊಂದೆರಡು ಮಾತು ಏನಂದರೆ, ನಾನಿಲ್ಲಿ ನೋಡಿದೆ, ಹೀಗೆ ನಾವು ಈಗ 6 ತಿಂಗಳ ಹಿಂದೆ ಒಂದು ಕುಂಭಮೇಳ ನೋಡಿದ್ವಿ. ಸುಮಾರು ಅದು ಎಷ್ಟು ಜಗತ್ ಪ್ರಸಿದ್ಧ ಆಯಿತು. ಹಾಗೆ ಅದೇ ತರಹದ ಒಂದು ಕುಂಕುಮ ಹಾಕುವಂಥದ್ದು ಇದೆಲ್ಲ ನಾನು ನೋಡಿದಾಗ ಭಾರಿ ಖುಷಿ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತಾರೆ? ಈ ಎರ್ಚಾಟ, ಈ ಮೇಲೆ ಇದೇನಂತಾರೆ ನೀವು ಭಂಡಾರ ಹಾಕೋದು, ಇದ್ರ ಬಗ್ಗೆ ಒಂದು ವಿಶೇಷ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕಾದ್ರೆ, ಈ ಭಂಡಾರ ಹಾಕುವಂಥ ಕಾರ್ಯಕ್ರಮ ಕೇವಲ ಕೆಲವು ಜನರಿಗೆ ಸೀಮಿತವಾಗಿತ್ತು. ಇದು ಸ್ವಲ್ಪ ಕೆಮಿಕಲ್ ಇರೋದರಿಂದ ಕೆಲವು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಕೆಲವರಿಗೆ ಅದು ಈ ಚರ್ಮ ರೋಗದಿಂದ ಆಗಿ ಬರ್ಬೋದು, ಆಗಿ ಬರದೇ ಇರಬಹುದು. ಆದರೆ ಆ ಬಣ್ಣವನ್ನು ಬಟ್ಟೆಗೆ ಹಾಕಬೇಕು ಹೊರತು ಈ ಮುಖಕ್ಕೆ ಹಾಕಿ ಕಣ್ಣುಗಳಿಗೆ ಮಾಡೋದ್ರಿಂದ ಕೆಮಿಕಲ್ಸ್ ಇರೋದ್ರಿಂದ ಸ್ವಲ್ಪ ಅದನ್ನು ಸರ್ಕಾರದವರಾಗಲಿ ಯಾರ್ಯಾರಾಗಲಿ ಸ್ವಲ್ಪ ಸೀಮಿತಗೊಳಿಸ್ಬೇಕಂತ ನಮ್ಮದೊಂದು ಅಭಿಪ್ರಾಯ. ಅಲ್ಲ, ಈ ವಿಶೇಷತೆ ಏನು? ಬಣ್ಣ ಹಾಕೋ ವಿಶೇಷತೆ ಇದು ಅವ ಭಂಡಾರದ ಒಡೆಯ ಯಾವುದೇ ಒಂದು ಹಿಂದೊಂದು ನಾವು ತಪ್ಪು ಕೆಲಸವನ್ನು ಮಾಡಿದ್ವಿ ನಮ್ಮ ವೈಯಕ್ತಿಕವಾಗಿ. ನಾವು ಆ ಭಂಡಾರ ಮುಟ್ಟಿ ಇನ್ಮೇಲೆ ಆ ತಪ್ಪು ಕೆಲಸಗಳನ್ನ ನಾವು ಮಾಡೋದಿಲ್ಲ ಅಂತಕೊಂಡು ಆ ಭಂಡಾರ ಹಾಕಿದಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವಾಗಿ ಬರ್ತಕ್ಕಂಥದ್ದು ಆ ಭಂಡಾರದಿಂದ ಬರ್ತಕ್ಕಂಥದ್ದು ಒಂದು ಇದೆ. ಇದರಿಂದ ಎಲ್ಲರೂ ಒಕ್ಕಟ್ಟು, ಭಂಡಾರ ಎಲ್ಲರೂ ಒಂದು ಒಕ್ಕಟ್ಟು, ಒಂದೇ ಒಂದು ರೀತಿ ಎಲ್ಲ ಜಮದಾರ ಸೇರಿ ಹೋಗ್ತಕ್ಕಂಥದ್ದು ಸೂಚನೆಯನ್ನು ಕೊಡ್ತಾರೆ. ಒಂದು ಒಗ್ಗೂಡುವಿಕೆ, ಒಂದು ಗುಂಪು, ನನ್ನೂರು ನಂದು ಅಂತ ನಮ್ಮ ಅಭಿಪ್ರಾಯ ಅಂತ ಅದರೊಳಗೆ ಕಾಣ. ಸರ್, ನಿಮ್ಮ ಹೆಸರು? ಗುರುರಾಜ್ ಕುಲಕರ್ಣಿ, ಗುರುರಾಜ್ ಬೇವನೂರು ಅಂತೇಳಿ. ಈಗ ನೀವು ನೋಡಿದ್ರಲ್ಲ, ಊರಿನ ಮತ್ತು ರಾವುತರಾಯ ಮಲ್ಲಯ್ಯನ ಪವಾಡ. ಒಂದು ವಿದ್ಯುತ್ ಕಂಬದ ವಿದ್ಯುತ್ ತಂತಿ ಬಿದ್ದು ಅದೇ ಸುತ್ತಿ ಒಂದು ಸೇಫ್ಟಿ, ಅಂದರೆ ಒಂದು ಗುಂಪಾಗಿ ಸೈಡಲ್ಲಿದ್ದು ಜನರಿಗೆ ಯಾವುದೇ ಕೆಟ್ಟದನ್ನು ಬಯಸದೆ ಆ ದೇವರು ಎಷ್ಟು ಆ ರಾವುತರಾಯ ಎಷ್ಟು ಜನರ ಕಾಪಾಡ್ದ ಅನ್ನೋದೇ ಒಂದು ವಿಶೇಷತೆ. ಮತ್ತು ಇನ್ನೊಂದು ಘಟನೆ ಆಗಿದೆ, ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಯಾವುದು ಘಟನೆ? ಈಗ ನಾವು ಕರೋನಾ ಬಂದಾಗ ಸಹಿತ ಜಾತ್ರೆಯಲ್ಲಿ ಇಷ್ಟು ಜನರು ಸೇರಿದ್ರೆ, ಕರೋನಾ ಬಂದು 1 ವರ್ಷದಲ್ಲಿ ಈ ಜಾತ್ರೆ ಬಂದು ಕರೋನಾ ಬಂದ ಕೇವಲ 2 ತಿಂಗಳು ಈ ಜಾತ್ರೆ ಬಂದರೂ ಸಹಿತ ಯಾವುದೇ ಯಾರಿಗೂ ಏನೂ ಹಾನಿಯಾಗಲಾರ್ದೇ ಕರೋನಾ ಜೀವನದೊಳಗೂ ಈ ಜಾತ್ರೆ ಮುನ್ನಡೆದ. ಲಾಕ್ಡೌನ್ದೊಳಗೂ ಜಾತ್ರೆ ನಡೀತಾ ಇದೆ. ಇಷ್ಟು ಜನರಿಗೆ ಯಾವುದೇ ಏನೋ ದೋಷಣೆ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಇದೊಂದು ವಿಶೇಷ ಪವಾಡ ಅಂತಲೇ ಹೇಳ್ಬೋದು. ಅಂದರೆ ದೇವರಿದ್ದಾನೆ, ಅಲ್ಲಿಗೆ ನಾವು ಇದೊಂದು ಉದಾಹರಣೆ. ಈಗ ನೋಡಿದ್ರಲ್ಲ, ನಮ್ಮ ಕರ್ನಾಟಕದ ಕೆಲವೊಂದು ಜಾಗದಲ್ಲಿ ಲಾಕ್ಡೌನ್ ಆದಾಗ ಕೆಲವರು ಹತ್ತತ್ರನೇ ಬರ್ತಿರಲಿಲ್ಲ, ಎಲ್ಲ ಮಾಸ್ಕ್ ಹಾಕ್ಕೊಂಡು ನಾನಿಲ್ಲ ನೀನಿಲ್ಲ ಅಂತಿದ್ರು. ಸಾವು ನೋವುಗಳಿಗೆ ಸೇರಿದಿರೋಂಥ ಸಮಯದಲ್ಲಿ ಒಂದು ಊರಿನ ಹತ್ತೂರ ಒಡೆಯ, ಭಂಡಾರದ ಒಡೆಯ ಅಂತ ಖ್ಯಾತಿಯಾಗಿರೋ ಮಲ್ಲಯ್ಯನ ಜಾತ್ರೆನ ಈ ಊರಿನ ಜನ ಲಕ್ಷಾಂತರ ಜನ ಸೇರಿ ಒಂದು ಜಾತ್ರೆ ಮಾಡಿದ್ದಾರೆ. ಅದು ಈ ಊರಿನ ಜನರನ್ನ ಆರೋಗ್ಯ ಆಯಸ್ಸು ಕಾಪಾಡ್ತಿರೋದು ಆ ರಾವುತರಾಯ. ಎಲ್ಲರಿಗೂ ಹೀಗೆ ಈ ಜಾತ್ರೆ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ, ಹೀಗೆ ಈ ಥರ ಎಲ್ಲರಿಗೂ ಕೈ ಹಿಡೀಲಿ ಆ ದೇವರು ಅಂತ ಎಲ್ಲರಿಗೂ ನನ್ನ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸರ್.
ಈ ಅನ್ನ ಸಂತರ್ಪಣೆ ಒಂದು ಮಾಡಿದ್ರಲ್ಲ. ಕೇವಲ ಒಂದು 3-4 ಜನ ಸುಮ್ಮನೆ ದೋಸ್ತರಲ್ಲಿ ಗೆಳೆಯರಲ್ಲಿ ಮಾತಾಡ್ಕೊಂಡು ಮಾಡಿದ್ದು ಇವತ್ತಿಗೆ 19ನೇ ವರ್ಷ ಆಯ್ತು. ಇವತ್ತಿಗೆ ಮಾಡ್ತಾ ಇರೋದು ವಿಶೇಷ ಇದು. ಬರೀ ಸ್ನೇಹಿತರು ಸೇರಿ ಮಾಡಿದ್ದು. ಸ್ನೇಹಿತರು ಸೇರಿ ಒಂದು 4 ಜನ ಸ್ನೇಹಿತರು ಮಾಡಿರ್ತಕ್ಕಂಥದ್ದು ಇವತ್ತಿನ ದಿವಸ 19ನೇ ವರ್ಷ ಇವತ್ತು ರನ್ನಿಂಗ್ ಮಾಡ್ತಾ ಇರೋದು. ಈಗಂತೂ ಭಾಳ ವಿಶೇಷವಾಗಿ 3 ದಿನ ಕಂಟಿನ್ಯೂ ಆಗಿ ಇರ್ತೈತಿ. ಇದು ಖುಷಿ ಪಡುವಂಥ ವಿಚಾರ. ಯಾಕೆಂದರೆ 4 ಜನ ಸೇರಿ ಮಾಡಿ 4 ಲಕ್ಷ ಜನಕ್ಕೆ ಅನ್ನದಾನ ಕೊಡ್ತಾ ಇದ್ರಿ ಅಂದರೆ ಅದು ನಿಮ್ಮ ಶಕ್ತಿ, ಆ ದೇವ್ರು ಕೊಟ್ಟಿರುವಂಥ ಆಶೀರ್ವಾದ. ಸಂಖ್ಯೆ ಬೆಳೆದು ಬಿಟ್ಟದ. ಅದಕ್ಕೆ ಸಪೋರ್ಟೆಡ್ ಮಾಡೋರು ಭಾಳ ಮಂದಿ ಆಗಿಬಿಟ್ಟಾರೆ ಇವತ್ತು. ಮೊದಲು ಸ್ಟಾರ್ಟಿಂಗ್ ಹೇಳಿದ್ದು ಕೇವಲ 4 ಜನ ಸ್ನೇಹಿತರು ಮಾತಾಡ್ಕೊಂಡು ಮಾಡಿದ್ರು. ಇವತ್ತಿನ ದಿನ ಅಸಂಖ್ಯಾತ ಮಂದಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಸ್ವತಃ ಸೇವೆ ಮಾಡ್ತಾರೆ. 40 ಜನ ಕೂಡಿ ಸೇವೆ ಮಾಡ್ತಾರೆ ಅವರು ಎಲ್ಲರೂ ಕೂಡ್ಕೊಂಡು. ಅಂದ್ರೆ ನಮ್ಮದು ಅಂತಕ್ಕಂಥ ಭಾವನೆಯಿಂದ ಮಾಡಲಾಗ್ತಾರೆ ಎಲ್ಲರೂ. ಇದು ಈ ಊರಿನ ವಿಶೇಷತೆ. 4 ಜನ ಸೇರಿ ಇವತ್ತು 4 ಲಕ್ಷ ಜನಕ್ಕೆ ಆಗುವಂಥ ಒಂದು ಕೈ ಸೇವೆ ಮಾಡ್ತಿದ್ದಾರೆ ಅನ್ನದಾನದಲ್ಲಿ. ಅಂದರೆ ಇದು ಎಷ್ಟು ಪ್ರಸಿದ್ಧ ಮತ್ತು ಅವ್ರಿಗೆ ಕೊಟ್ಟಿರುವಂಥ ದೇವರು ಆಶೀರ್ವಾದನೇ ಇರ್ಬೋದು. ಹೀಗೆ ಅವ್ರಿಗೆ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಜಾಸ್ತಿ ಅನ್ನದಾನ ಸೇವೆ ಮಾಡಲಿ ಅಂತ ಕೇಳ್ಕೊಳ್ತಾ, ಸೋದರ ಸೋದರಿಯರೇ, ಇಂದು ದೇವರ ಹಿಪ್ಪರಿಗೆ ಗ್ರಾಮದಲ್ಲಿ ಅದ್ಭುತವಾದಂಥ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಊರಿನ ಹಿರಿಯರು ಎಲ್ಲರೂ ಕೂಡಿ ಅನ್ನ ಪ್ರಸಾದ ಅದ್ಭುತವಾದಂಥ ಎಲ್ಲರಿಗೂ ಸಾಲುವಷ್ಟು ಎಲ್ಲರಿಗೂ ಖುಷಿಯಿಂದ ತರುವಂಥ ಒಂದು ಅನ್ನ ಪ್ರಸಾದ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಬೇಣೂರವರು ಇಲ್ಲಿ ಜವಾಬ್ದಾರಿ ಹೊತ್ತುಕೊಂಡು ಅವ್ರ ಹಿಂದೆ ಎಲ್ಲರೂ ಟೀಮ್ ಐತಿ. ಆ ಟೀಮಿನ ಪ್ರಕಾರ ಎಲ್ಲರೂ ಸಂತೃಪ್ತರಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ದೇವರಿಪ್ಪರಿಗೆ ಪ್ರಸಿದ್ಧವಾದಂಥದ್ದು ಎಲ್ಲ ರಾವುತರಾಯಿಗೆ ಮತ್ತು ಗಂಗಮಾಳಮ್ಮಗ ಲಗ್ನ ಆಗ್ತದ. 7 ಕೋಟಿ ಮಂದಿ ಕೂಡ್ದಾಗೆ ಲಗ್ನ ಹಾಕದ. ಬರ ಮಂದ ಖುಷಿಯಿಂದ ಇರ್ತಾನೆ, ಹೋಗೋ ಮಂದ ಸ್ವಲ್ಪ ಸೆಟ್ಗೋತಾನ. ಈ ರೀತಿ ಸಂಪ್ರದಾಯ ಇದೆ. ಅದಕ್ಕೋಸ್ಕರವಾಗಿ ಯಾಕೆ 7 ಕೋಟಿ ಜನ ಕೂಡಲ್ಲ, ಲಗ್ನ ಹಾಕಿ ಬೀಳಲ್ಲ. ಅದಕ್ಕೋಸ್ಕರವಾಗಿ ಇದು ದೇವರ ಮಲ್ಲಯ್ಯನ ದೇವರ ಗುಡಿಯಾಗ 5 ದಿನ ಕುಂತು ಬನ್ನಿ ಮೂಡಿ ಮತ್ತು ಮೇಲಿನ ದೇವ್ರಿಗೆ ಇದಕ್ಕೆ ಗುಡಿಗೆ ಹೋಗಿ ಇವತ್ತು ಮುಡ್ತಾನ. ಯಾಕಂದ್ರೆ ಯಾರೇ ಒಂದು ಪ್ರಾಣ ತೆಗೆದುಕೊಂಡು ಹೋದ್ರೆ ಅದು ಅಲ್ಲೇ ನಿಂದಿರ್ತದೆ ಜಾಗ, ಗಾಡಿ ಮತ್ತು ಬರ ಮುಂದರೆ ಆಗಿರ್ತದೆ, ಹೋಗೋ ಮುಂದರೆ ಆಗಿರ್ತದೆ. ಅದಕ್ಕೆ ಬೇಗನೆ ನಸಕಿನಾಗೆ ಹೋದಂಥ ಗಾಡಿ ಇನ್ನೂವರೆಗೆ ಹೋಗಿಲ್ಲ. ಏಟತ್ತಿಗೆ ಹೋಗಿ ಮುಡ್ತಾನೋ ಅವನಿಗೆ ಗೊತ್ತಾ, ಆ ಪರಮಾತ್ಮನಿಗೆ. ಅದಕ್ಕೋಸ್ಕರವಾಗಿ ಇಷ್ಟು ಅದ್ಭುತವಾದಂಥ ಜಾತ್ರೆ. ಇಡೀ ಎಲ್ಲರೂ ಬೆಂಗಳೂರದವರು, ಎಲ್ಲರೂ ಮೈಸೂರದವರು ಎಲ್ಲರೂ ಬಂದು ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅದ್ಭುತವಾದಂಥ ಪವಾಡ ಅಂತ ತಿಳ್ಕೊಂಡು ನಾನು ಹೇಳಲು ಇಚ್ಛಿಸ್ತೇನೆ. ನಾನು ವಾಯ್ ಹಿಪ್ಪರಿಗೆ AKMS ಜಿಲ್ಲಾ ಅಧ್ಯಕ್ಷ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಹೀಗೆ ಅನ್ನದಾನ ಸೇವೆಗೆ ಹೀಗೆ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಹೋಯ್ತೀನಿ. ನಮ್ಮ ಲಕ್ಷಾಂತರ ಜನಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಹಾಗೂ ಯಾವುದೋ ರುಚಿ ಕೇಳ್ದಂಗೆ ನಮ್ಮ ಭಟ್ರು ಅಡುಗೆ ಭಟ್ರು ಅವ್ರು ಅಡುಗೆ ಮಾಡಿದ್ದಾರೆ. ಅವ್ರೊಂದೆರಡು ಮಾತಾಡಿಸ್ಬಿಡೋಣ. ಅವ್ರ ಬಗ್ಗೆ ಯಾರ ಬಗ್ಗೆ ಹೇಳೋದಾರ ಏನೋ ಗೊತ್ತಿಲ್ಲ. ಈಗ ನಾವು ಫಸ್ಟ್ ಟೈಮ್ ಕೇಳ್ಬಿಡೋಣ. ಭಟ್ರೆ ಹೇಳಿ, ಯಾವ್ರವರು? ಮುಳಸಾವಳ್ಳಿ ಏನು ನಿಮ್ಮ ಹೆಸರು? ಬಾಬುಗೌಡ ಪಾಟೀಲ್ ರೀ. ಎಷ್ಟು ಜನ ಮಾಡ್ತೀರಿ ಅಡುಗೆನ? ಎಷ್ಟು ಜನ ಸೇರಿ ಮಾಡ್ತಿದ್ದೀರಾ? 5 ಜನ ರೀ. 5 ಮಂದಿ ಸೇರಿ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ? ಮತ್ತೆ ಏನೇನು ಮಾಡಿದ್ದೀರಾ? ಈಗ ಸಜ್ಜಕ ಅನ್ನ ಸಾರು ರೀ. ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ? ಬದ್ನಿಕಾಯಿ ಪಲ್ಯ ರೀ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈಗ 10 ವರ್ಷದಿಂದ. 19 ವರ್ಷ ಆಯ್ತು ರೀ. 19 ವರ್ಷ ಆಯ್ತು. ಈಗ ಹೇಳಿ, ಒಂದೆರಡು ಮಾತಾಡಿ ಇದ್ರ ಬಗ್ಗೆ, ಅನ್ನದಾನದ ಬಗ್ಗೆ ಒಂದೆರಡು ಮಾತಾಡಿ. ಮಾತಾಡಕ್ ಬರಲಿ ಭಟ್ರೆ ಅವರೇ, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅರಾಳ ಅಂತೇಳಿ, ದೇವರಿಪ್ರಿಯವರು. ಇದು 1 ಕ್ವಿಂಟಲ್ 25 ಕಿಲೋ ಬೆಲ್ಲ, ಇದು ರವೆ 1.5 ಕ್ವಿಂಟಲ್ ರವೆ. ಹಿಂಗೆ ಈ ರೀತಿ ಒಂದು ಕಡಾಯಿ ತೆಗಿತೇವೆ ಒಂದು ದಿನಕ್ಕೆ ಚಜಕಾರಿ. ಅದೇ ರೀತಿಯಾಗಿ 2 ದಿನಗಡೆ ತೆಗಿತೇವೆ ಚಜಕ. ಆಗ್ತದ 50 ಅಂದ್ರೆ 2 ದಿನಕ್ಕೆ 2 ಕಟ್ಟ ಅಂದ್ರೆ 100 ಕಟ್ಟ ಮ್ಯಾಗ ಅಕ್ಕಿ ಜಗ್ತದೆ. ಇಲ್ಲಿ ಈ ಥರ ಸದಾ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಹಾಯ್ ಗಾಯ್ಸ್, ನೋಡಿ ಬಂದವರು ಎಲ್ಲಾರು ಬನ್ನಿ, ನೀವು ಬಿ ಬನ್ನಿ, ನಾವು ಬಂದಿದ್ವಿ. ಆಯ್ತು, ಆಮೇಲೆ ಮಾತ್ರ ಜಾತ್ರೆ ಐತಿ ಎಲ್ಲಾರು. ಈ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಭಂಡಾರದ ಜಾತ್ರೆ ಯಾವುದು ಅಂದ್ರೆ ಅದು ನಮ್ಮ ರಾವುತರಾಯ ಮಲ್ಲಯ್ಯನ ಜಾತ್ರಾ ಮಹೋತ್ಸವದ ಭಂಡಾರದ ಜಾತ್ರೆ.
ನಮ್ಮೂರ ಜಾತ್ರೆಗೆ ಭಕ್ತಾದಿಗಳಿಗೆ ಹಾರ್ದಿಕ ಹೃದಯ ತುಂಬಾ ಧನ್ಯವಾದಗಳು. ಇದೇ ಭಂಡಾರ ಒಡೆಯ ಈ ಜಾತ್ರೆ ನಿಮಿತ್ತವಾಗಿ ಬಹುಸಂಖ್ಯೆಯಲ್ಲಿ ಎಲ್ಲಾ ಜನಸಂಖ್ಯೆ ಎಲ್ಲಾ ಜಾತಿಯ ಜನಸಂಖ್ಯೆ ಸೇರಿ ಇದೊಂದು ನಮ್ದು ಕುಂಭಮೇಳ ಮತ್ತು ಅದೊಂದು ಏನೋ ಆಯ್ತಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಎಲ್ಲದ ಐತಿಹಾಸಿಕವಾದಂಥ ಜಾತ್ರೆ ನಿಮಿತ್ತವಾಗಿ ನಾವು ಎಲ್ಲ ಸೇರಿಕೊಂಡು ಜಾತ್ರೆಯನ್ನು ಮಾಡ್ತೇವೆ ಅಂತ ಹೇಳಿ ಹೇಳ ಮತ್ತು ಮುಗಿಸ್ತೀವಿ. ಇಲ್ಲೊಬ್ರು ಮುತ್ತೆ ಇದ್ದಾರೆ. ಅವರು ಇದು ದೇವಸ್ಥಾನದ ಬಗ್ಗೆ ಗುಡಿ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಹ್ಞೂ ರೀ. ಏನ್ ಸಂಬಂಧ ಏನು ಸಂಬಂಧ ಅಂದ್ರೆ ಏಕಾಕಾರ ಮಲ್ಲ ಏನ್ರಿ ಅವ ಮೊದಲ ಪರಮಾತ್ಮ ಅವತಾರ. ಪರಮಾತ್ಮನ ಅವತಾರೆ ಮುಂದೆ ದೈತ್ರ ಗಂಟು ಬಿದ್ರು ಅವನಿಗೆ. ಅಂದ್ರೆ ದೈತ್ರ ಅಂದ್ರೆ ಅವಾಗ ಯಾವಾಗಾರು ಕಾಡೋರು ಇರೋವರೇ ದೈತ್ರ ಗಂಟು ಬಿದ್ದರು. ದೈತ್ರ ಗಂಟು ನಾವು ಆಜ್ಞೆ ಹಂಗಿತ್ತಪ್ಪ ಅದು ಕೇಳಿದ್ರೆ ಬೈದವ್ ಬೈದಿಲ್ಲ, ಹೊಡೆದಿಲ್ಲ, ನೋಡುದಿಲ್ಲ. ಅವನ ಆಜ್ಞೆ ಪರಮಾತ್ಮ ಅವತಾರ ಇತ್ತು, ಹೌದಿಲ್ಲ? ಅಂದ್ಗಳೇ ಇದು ಒಬ್ಬ ದೈತ್ರ ಗಂಟು ಬಿದ್ದವನಿಗೆ ಹ್ಯಾಂಗದು ಅಂದ್ರೆ ಅದರ ಅಪಮಾನ ಮಾಡೋದು ಇದು ಬೇಡ ಅಂತೇಳಿ ಹೊಳ್ಳಿ ಚಟ್ರಗಿ ಗ್ರಾಮದಾಗ ರಾವುತರಾಯನ ಅವತಾರದಾಗ ಜನಿಸಿ ಬಂದು ಅವನು ಮರ್ದನ ಮಾಡಿ ಇವ್ ರಾವುತರಾಯ ಅದ, ಅವ ಮಲ್ಲಯ್ಯ ಅದ. ಎಷ್ಟು ವರ್ಷದಿಂದ ಮಾಡ್ತಾರೆ ಇದು ಮತ್ತೆ 800-900 ವರ್ಷದ ಅಚ್ಚಿಕಡೆ ಆಗಿದ್ರಿ. 800-900 ವರ್ಷದ ಹಳೆ ಅಚ್ಚಿಕೆ ಆಗಿದ್ರಿ. ನಮಗೆ ಗೊತ್ತಿದ್ದ ನೋಡ್ಬೇಕಾಗ್ತದ. ಇದು ಮೊದಲ ಇದ್ದವ ರಾವುತರ ಒಬ್ಬನೇ, ಮಲ್ಲ ಒಬ್ಬನೇ. ಹಿಂದಗಡೆ ರಾವುತರಾಯ ಆಗ್ಯಾನ ಅವನೇ. ಹಿಂದ್ಗಡೆ ರಾವುತರಾಯ ಆಗಿರೋದು. ಫಸ್ಟ್ ಬಂದವ ಮೊದಲು ಮಲ್ಲಯ್ಯ. ಮೊದಲು ಮಲ್ಲಯ್ಯನಾ? ಫಸ್ಟ್ ಈ ಜಾಗಕ್ಕೆ ಬಂದವ, ಹಳ್ಳದ ದಂಡಿ ವಾಸ ಮಾಡಿದವನೇ ಮಲ್ಲಯ್ಯ. ಅವನು ನೋಡಿ ಹಿಂದೆ ಇದು ಹೊಳ್ಳಿ ರಾವುತರ ಚಿತ್ರಕ್ಕೆ ಗ್ರಾಮದಾಗ ಜನಿಸ್ಯಾನ ಹಿರಿಯರು ಹೇಳ್ತಾರ, ನಾವೇನು ನೋಡಿಲ್ಲ. ಹಿರಿಯರು ಹೇಳ್ಕೊತ ಬಂದಾರ, ಅದು ಪ್ರಕಾರ ಅದು ಇಟ್ಟೆ ನೋಡಿ. ಮತ್ತೆ ನಿಮ್ಮ ಪೂರ್ತಿ ಹೆಸರು ಹೇಳಿ. ರೀ ಜಟ್ಟಪ್ಪ ಪೂಜಾರಿ. ಬಗ್ಗಾರಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ತು, ಆಮೇಲೆ ಹಾಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಈ ಮೂಲಕ ಏನು ಹೇಳಿದ್ರೆ, ಬಿಸಿಲು ಮಳೆ ಅನ್ನೋದು ಕಾಣದೆ 1 ವಾರದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಅವರ ಶ್ರಮಕ್ಕೆ ನನ್ನ ಧನ್ಯವಾದಗಳು.